ಇನ್ನು ಕೋಲಾರದ ಕ್ಲಾಕ್ ಟವರ್ ಬಳಿ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ. ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಾಟೆ. ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಪ್ರಕರಣ ದಾಖಲಾಗಿದೆ. ಅಂಜುಮನ್ ಸಂಸ್ಥೆ ಬಳಿ ಫ್ರೀ ಪ್ಯಾಲೆಸ್ತೀನ್ ಧ್ವಜ ಹಾರಾಟ ನಡೆದಿತ್ತು. ಕೆಲವರು ಆ ಧ್ವಜವನ್ನು ಹಾರಾಟ ಮಾಡಿದ್ರು. ಸೊ ಕ್ಲಾಕ್ ಟವರ್ನಲ್ಲಿ ಮೆರವಣಿಗೆ ವೇಳೆ ಗುಂಪುಗಳ ನಡುವೆ ಘರ್ಷಣೆ ಕೂಡ ಉಂಟಾಗಿತ್ತು. ಈ ಗಲಾಟೆ ಸಂಬಂಧ ಆರೋಪಿಗಳು ಪೊಲೀಸರ ವಶಕ್ಕೆ. ಮುಂಜಾಗ್ರತಾ ಕ್ರಮವಾಗಿ ಕೋಲಾರ ನಗರದಲ್ಲಿ ಪೊಲೀಸ್ ಭದ್ರತೆ. ಕ್ಲಾಕ್ ಟವರ್ ಬಳಿನೇ SP ಬೀಡು ಬಿಟ್ಟಿದ್ದಾರಂತೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಿ, ಫ್ರೀ ಪ್ಯಾಲೆಸ್ತೀನ್ ಅನ್ನೋ ಬಾವುಟ. ಈ ಸಂದರ್ಭದಲ್ಲಿ ಗುಂಪುಗಳ ನಡುವೆ ಘರ್ಷಣೆ ಆಗಿತ್ತು. ಸೊ ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೋತೀನಿ. ರವಿ, ಈಗ ಪ್ರತ್ಯೇಕವಾಗಿ ಎಷ್ಟು ಪ್ರಕರಣ ದಾಖಲಾಗಿದೆ, ಯಾರ್ಯಾರು ದೂರು ಕೊಟ್ಟಿದ್ದಾರೆ, ಎಷ್ಟು ಜನರನ್ನ ಬಂಧಿಸಿದ್ದಾರೆ? ಅರವಿಂದ್, ಕೋಲಾರದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಿನ್ನೆ ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಬಾವುಟವನ್ನ ಹಿಡಿದು ಕೆಲ ಯುವಕರು ಮೆರವಣಿಗೆಯನ್ನ ಸಾಕ್ತಾರೆ. ಈ ಸಂದರ್ಭದಲ್ಲಿ ಎಚ್ಚೆತ್ತ ಪೊಲೀಸರು ಆ ಬಾವುಟವನ್ನ ತಿರುಗೊಳಿಸುವಂತ ಕೆಲಸ ಮಾಡ್ತಾರೆ. ಈ ಸಂಬಂಧ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಮೆರವಣಿಗೆ ವೇಳೆ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆಯುತ್ತೆ. ಈ ಘರ್ಷಣೆಯಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುತ್ತೆ. ಈ ಗಾಯಗಳಾದಂತಹ ಗಾಯಾಳುಗಳು ಈಗಾಗಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಬಂದೋಬಸ್ತನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಕೋಲಾರ ನಗರದಲ್ಲಿ ಈಗಾಗಲೇ ಪೊಲೀಸ್ ತಪ್ಪಗಾಲವನ್ನು ಹಾಕುವ ಮೂಲಕ ಮುನ್ನೆಚ್ಚರಿಕವಾಗಿ ಯಾವುದೇ ಅಹಿತಕರ ಘಟನೆಗಳನ್ನ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಈ ಸಂಬಂಧ ಎರಡು ಪ್ರತ್ಯೇಕ ಪ್ರಕರಣಗಳು ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಬಾವುಟ ಪ್ರದರ್ಶನ, ಮತ್ತೊಂದು ಗುಂಪು ಘರ್ಷಣೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಗುಂಪು ಘರ್ಷಣೆ ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರನ್ನು ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಎರಡು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಮತ್ತಷ್ಟು ಜನರಿಗಾಗಿ ಈಗಾಗಲೇ ಕೋಲಾರ ಪೊಲೀಸರು ಹುಡುಕಾಟವನ್ನು ಆರಂಭಿಸಿರ್ತಕ್ಕಂಥದ್ದು. ಅಂದ್ರೆ ಬಾವುಟ ಪ್ರದರ್ಶನ ಜೊತೆಗೆ ಗುಂಪು ಘರ್ಷಣೆಯಲ್ಲಿ ಪಾಲ್ಗೊಂಡಂತವರ ಆರೋಪಿಗಳಿಗಾಗಿ ಈಗಾಗಲೇ ಪೊಲೀಸರು ಪತ್ತೆ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ.